ಬಂದ್ವಿ. ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಮೋದಿ ಸರ್ಕಾರಕ್ಕೆ ಇವತ್ತು ಅವಿಶ್ವಾಸದ ಅಗ್ನಿ ಪರೀಕ್ಷೆ ಎದುರಾಗುತ್ತೆ. ಲೋಕಸಭೆ ಚುನಾವಣೆಯ ವೇಳೆ ಮೋದಿ ಅವರು ಒಂದು ಖಡಕ್ ಆದಂತಹ ಉತ್ತರವನ್ನು ಕೊಡ್ತಾರೆ. ಇನ್ನೇನು 10 ತಿಂಗಳು ಮಾತ್ರ ಬಾಕಿ ಇರೋದು. ಈ ಸಂದರ್ಭದಲ್ಲಿ ಅವಿಶ್ವಾಸದ ಒಂದು ಅಗ್ನಿ ಪರೀಕ್ಷೆಯನ್ನ ತಂದೊಡ್ಡಿದೆ ಯುಪಿಯ ಒಂದು ಒಕ್ಕೂಟ. ಈಗ ಆ ಒಂದು ವಿಚಾರದಲ್ಲಿ ಏನಾದರೂ ಪ್ರಧಾನಿಗಳಿಗೆ ಇದು ಪ್ಲಸ್ ಆಗುತ್ತಾ? ಮೋದಿ ಪರ ಬೀಳುವಂತಹ ವೋಟ್ ಎಷ್ಟು, ವಿರೋಧದ ಮತಗಳೆಷ್ಟು ಅನ್ನೋದು ಈಗ ಪ್ರಶ್ನೆ. ಇಂದು ಲೋಕಸಭೆಯಲ್ಲಿ ಆ ಒಂದು ಅವಿಶ್ವಾಸದ ಕದನ ಕಾದಿರುತ್ತೆ. ಇದೀಗ ಕಾಂಗ್ರೆಸ್ ಮತ್ತು ಯುಪಿಎ ಪಕ್ಷಗಳು ಈಗ ಏನ್ ಮಾಡಿದಾವೆ ಅಂದ್ರೆ ಮೋದಿ ಅವರಿಗೊಂದು ಅಗ್ನಿ ಪರೀಕ್ಷೆಯನ್ನ ಎದುರಿಸಿಟ್ಟಿದ್ದಾವೆ. ಆದ್ರೆ ಈ ಒಂದು ಅಗ್ನಿ ಪರೀಕ್ಷೆ ರಾಹುಲ್ ಗಾಂಧಿ ಅವ್ರನ್ನ ಮತ್ತಷ್ಟು ಡೌನ್ ಮಾಡುತ್ತಾ ಅಥವಾ ಅವರ ಒಂದು ಪರೀಕ್ಷೆಯಲ್ಲಿ ಅವರು ಪಾಸ್ ಆಗ್ತಾರೆ? ಅದೇ ರೀತಿಯಾಗಿ ಮೋದಿ ಅವರು ಈ ಒಂದು ಪರೀಕ್ಷೆಯನ್ನ ಎಷ್ಟು ಆತ್ಮವಿಶ್ವಾಸದಿಂದ ತೆಗೆದುಕೊಳ್ತಾರೆ, ಅದು ಮತ್ತಷ್ಟು ಅವರಿಗೆ ಪ್ಲಸ್ ಪಾಯಿಂಟ್ ಆಗುವಂತಹ ಸಾಧ್ಯತೆ ಇದೆಯಾ ಅನ್ನೋದು ಕಾದು ನೋಡಬೇಕಾಗಿದೆ. ಹಾಗಾದ್ರೆ ಮೋದಿ ಸರ್ಕಾರ ಅವಿಶ್ವಾಸ ಪರೀಕ್ಷೆಯಲ್ಲಿ ಪಾಸ್ ಆಗುತ್ತಾ? ಅವಿಶ್ವಾಸ ಮಂಡನೆಯಲ್ಲಿ ಮೋದಿಗೆ ಬೀಳುವಂತಹ ವೋಟ್ ಎಷ್ಟು? ಇದೆಲ್ಲದರ ಲೆಕ್ಕಾಚಾರ ಇಲ್ಲಿದೆ ನೋಡಿ, ಬನ್ನಿ ನೋಡ್ಕೊಂಡ್ ಬರೋಣ. ಸ್ವತಃ ಬಹುಮತ ಹೊಂದಿರುವ ಬಿಜೆಪಿ ಗೆಲುವು ನಿಚ್ಚಳ. ಅವಿಶ್ವಾಸಕ್ಕಿಲ್ಲ, ವಿರೋಧ ಪಕ್ಷಗಳಲ್ಲೇ ಹಲವರ ಬೆಂಬಲ. ಸರ್ಕಾರದ ವಿರುದ್ಧ ವಾಗ್ದಾಳಿಗೆ ಯುಪಿಎ ನಿರ್ಧಾರ. ಸಂಸತ್ನಲ್ಲಿ ನಡೆಯಲಿರುವ ಅವಿಶ್ವಾಸ ಗೊತ್ತುವಳಿ ಪರ ವಿರೋಧ ಮತದಾನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರಕ್ಕೆ ಯಾವುದೇ ಕಂಟಕವಿಲ್ಲ. ಸ್ವತಃ ಬಿಜೆಪಿ ಮಾತ್ರ 273 ಸಂಸದರನ್ನು ಹೊಂದಿದ್ದು ಎಲ್ಲರಿಗೂ ವಿಪ್ ಜಾರಿಗೊಳಿಸಿದೆ. ಶಿವಸೇನೆ ಸೇರಿದಂತೆ ಎನ್ಡಿಎ ಅಂಗ ಪಕ್ಷಗಳೆಲ್ಲ ಬೆಂಬಲ ವ್ಯಕ್ತಪಡಿಸುವುದಾಗಿ ಸ್ಪಷ್ಟಪಡಿಸಿವೆ. ಇದರೊಂದಿಗೆ ಅವಿಶ್ವಾಸ ಗೊತ್ತುವಳಿಗೆ ವಿರೋಧ ಪಕ್ಷಗಳಲ್ಲಿ ಕಾಂಗ್ರೆಸ್ ನಂತರ ಅತಿ ಹೆಚ್ಚು ಸಂಸದರನ್ನ ಹೊಂದಿರುವ ಎಐಎಡಿಎಂಕೆ ಸೇರಿದಂತೆ ಹಲವು ಪಕ್ಷಗಳು ಬೆಂಬಲಿಸಲು ನಿರಾಕರಿಸಿವೆ. ಹೀಗಿರುವಾಗ ಅವಿಶ್ವಾಸ ಗೊತ್ತುವಳಿ ಸೋಲೋದು ಗ್ಯಾರಂಟಿ. 534 ಲೋಕಸಭಾ ಸಂಸದರ ಬಲಾಬಲದಲ್ಲಿ 268 ಮ್ಯಾಜಿಕ್ ನಂಬರ್. ಇದರಲ್ಲಿ ಎನ್ಡಿಎ ಸಂಸದರು 314 ಮಂದಿ ಇದ್ದಾರೆ. ಬಿಜೆಪಿ ಸಂಸದರು 273 ಮಂದಿ ಇದ್ದಾರೆ. ಇದರಲ್ಲಿ ಅವಿಶ್ವಾಸ ಬೆಂಬಲಿಸದ 73 ಸಂಸದರಿದ್ದಾರೆ. ಕಾಂಗ್ರೆಸ್ನ 48, ಮಮತಾ ಬ್ಯಾನರ್ಜಿಯವರ ಟಿಎಂಸಿ ಪಕ್ಷದ 34, ಟಿಡಿಪಿಯ 16 ಹಾಗೂ ಇತರೆ 49 ಸಂಸದರು ಅವಿಶ್ವಾಸ ಗೊತ್ತುವಳಿ ಮಂಡನೆಗೆ ರೆಡಿ ಇದ್ದಾರೆ. ಈ ನಂಬರ್ ನೋಡಿದ್ರೆ ಯುಪಿಎಗೆ ಇರೋ ಅವಕಾಶ ಉಪಯೋಗಿಸಿಕೊಂಡು ಸಂಸತ್ನಲ್ಲಿ ಮೋದಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸೋದೊಂದೇ ಇರೋ ಮಾರ್ಗ. ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ ಎನ್ಡಿಎ ಅಧಿಕಾರದಲ್ಲಿ ಇದ್ದಾಗಲೂ ವಿರೋಧ ಪಕ್ಷವಾಗಿದ್ದ ಕಾಂಗ್ರೆಸ್ ಅವಿಶ್ವಾಸ ನಿರ್ಣಯ ಮಂಡಿಸಿತ್ತು. ನಿಲುವಳಿಗೆ ಸೋಲಾಗಿದ್ದರೂ ಕೂಡ ಸರ್ಕಾರದ ವೈಫಲ್ಯಗಳನ್ನು ಯಶಸ್ವಿಯಾಗಿ ಸಂಸತ್ನಲ್ಲಿ ಹೇಳಿ ದೇಶದ ಗಮನ ಸೆಳೆಯುವಲ್ಲಿ ಸಫಲವಾಗಿತ್ತು. ನಂತರ ನಡೆದ ಚುನಾವಣೆಯಲ್ಲಿ ಎನ್ಡಿಎ ಸೋತಿತ್ತು. ಇದೇ ಕಾರಣದಿಂದ ಕಾಂಗ್ರೆಸ್ ಮತ್ತಿತರ ಪಕ್ಷಗಳು ಅವಿಶ್ವಾಸ ನಿಲುವಳಿ ಮಂಡಿಸಿವೆ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ವೈಫಲ್ಯಗಳ ವಿರುದ್ಧ ವಾಗ್ದಾಳಿಗೆ ವಿರೋಧ ಪಕ್ಷಗಳು ತಾಲೀಮು ನಡೆಸ್ತಾ ಇವೆ ಅನ್ನೋ ಮಾತು ರಾಜಕೀಯ ಪಡಸಾಲೆಯಲ್ಲಿ ಕೇಳಿಬರ್ತಾ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ನೋಡೋಣ ಇವತ್ತು ಅವಿಶ್ವಾಸ ಒಂದು ಯಾವ ರೀತಿಯಾಗಿ ಸಾಗುತ್ತೆ ಅಂತ. ಅದೇ ರೀತಿಯಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮಡಿಕೇರಿಗೆ ಹೋಗುವ ಮೊದಲು ಕೂಡ ಆದಿಚುಂಚನಗಿರಿಗೆ ಸಿಎಂ ಅವರು ರಹಸ್ಯವಾದಂತಹ ಒಂದು ಭೇಟಿಯನ್ನ ಮಾಡಿದ್ದಾರೆ ಅನ್ನೋದು ವಿಚಾರ. ಆದಿಚುಂಚನಗಿರಿ ಶ್ರೀಗಳ ಜೊತೆ ಎಚ್ಡಿಕೆ, ಡಿಕೆಶಿ ಜೊತೆಗೆ ರೇವಣ್ಣ ಅವರು ಕೂಡ ರಹಸ್ಯವಾದಂತಹ ಸಭೆಯನ್ನು ನಡೆಸಿದಾರಂತೆ. ನಿರ್ಮಲಾನಂದ ಶ್ರೀಗಳ ಜೊತೆ ಸರ್ಕಾರದ ಬೆಳವಣಿಗೆಗಳ ಬಗ್ಗೆ ಮಾತುಕತೆ ಆಗಿದೆ. ಇನ್ನು ಮೈತ್ರಿ ಸರ್ಕಾರವನ್ನ ಮುನ್ನಡೆಸಿಕೊಂಡು ಹೋಗಿ ಅಂತ ಇಬ್ಬರಿಗೂ ಕೂಡ ಶ್ರೀಗಳು ಸಲಹೆಯನ್ನ ಕೊಟ್ಟಿದ್ದಾರೆ. ಇನ್ನು ಸಿಎಂ ಅವರ ಬೆನ್ನಿಗೆ ನಿಲ್ಲುವಂತೆ ಡಿಕೆ ಶಿವಕುಮಾರ್ ಅವರು ಕೂಡ ಶ್ರೀಗಳು ಒಂದು ಕಿವಿ ಮಾತನ್ನ ಹೇಳಿದ್ದಾರೆ. ಇನ್ನು ಶ್ರೀಗಳ ಜೊತೆ ಊಟವನ್ನ ಕೂಡ ಅಲ್ಲಿ ಭೋಜನ ಕೂಡ ಆಗಿದೆ. ಡಿಕೆ ಶಿವಕುಮಾರ್, ಅದೇ ರೀತಿಯಾಗಿ ಕುಮಾರಸ್ವಾಮಿ ಅವರು, ಇನ್ನು ರೇವಣ್ಣ ಅವರು ಕೂಡ ಈ ಒಂದು ಭೋಜನದಲ್ಲಿ ಪಾಲ್ಗೊಂಡಿದ್ರು ಅನ್ನೋದು ವಿಚಾರ. ಸಾಕಷ್ಟು ವಿಚಾರಗಳು ಸಮ್ಮಿಶ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ. ಜೊತೆಗೆ 5 ವರ್ಷ ನಡೆಸ್ಕೊಂಡು ಹೋಗಿ ಅಂತ ಕುಮಾರಸ್ವಾಮಿ ಅವರಿಗೆ ಶ್ರೀಗಳು ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಶ್ರೀನಿವಾಸ್ ಹಳಕಟ್ಟಿ. ಶ್ರೀನಿವಾಸ್, ಇದೀಗ ಆದಿಚುಂಚನಗಿರಿ ಶ್ರೀಗಳ ಭೇಟಿ, ಏನೆಲ್ಲ ವಿಚಾರಗಳು ಪ್ರಸ್ತಾಪ ಆಗಿರಬಹುದು ಅಂತ ಒಂದು ಭೇಟಿ ಸಂದರ್ಭದಲ್ಲಿ? ಅವಿನಾಶ್, ಇತ್ತೀಚೆಗೆ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರನ್ನು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಕಣ್ಣೀರು ಹಾಕಿದ್ರು. ನಾನು ಮುಲಾಜಲ್ಲಿದ್ದೇನೆ, ನಾನು ವಿಷಕಂಠನಾಗಿದ್ದೇನೆ ಅಂತಕ್ಕಂಥ ಒಂದು ಹೇಳಿಕೆಯನ್ನ ಒಂದು ಬಹಿರಂಗವಾಗಿ ಕೊಟ್ಟಿದ್ರು. ಅದಾದ ಬಳಿಕ ಇತ್ತೀಚೆಗೆ ಒಂದು ನಿರ್ಮಲಾನಂದ ಸ್ವಾಮೀಜಿ ಅವರನ್ನ ಕುಮಾರಸ್ವಾಮಿ ಅವರು ಭೇಟಿ ಮಾಡಿದ್ರು ಅಂತಕ್ಕಂಥ ಒಂದು ಮಾಹಿತಿ ಲಭ್ಯವಾಗಿದೆ. ಅಂದ್ರೆ ಭೇಟಿಯ ಸಂದರ್ಭದಲ್ಲಿ ಸಚಿವ ಅವರ ಸಹೋದರ ಮತ್ತು ಸಚಿವರಾಗಿರ್ತಕ್ಕಂತಹ ಎಚ್.ಡಿ. ರೇವಣ್ಣ ಆಗಿರ್ಬೋದು ಮತ್ತು ಜಲಸಂಪನ್ಮೂಲ ಸಚಿವ ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಂದು ಶ್ರೀಗಳ ಎಚ್ಚರಿಕೆಗೆ ಸಾಥ್ ನೀಡಿದ್ರು ಅಂತಕ್ಕಂಥದ್ದು. ಅಂದ್ರೆ ರಹಸ್ಯವಾಗಿ
ಮಾತುಕತೆಯನ್ನು ಆಡಿರ್ತಕ್ಕಂತಹ ಒಂದು ಈ ಮುಖಂಡರು ಶ್ರೀಗಳ ಜೊತೆ ಶ್ರೀಗಳು ಇದೇ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಒಂದು ಧೈರ್ಯವನ್ನು ತುಂಬಿದ್ದಾರೆ ಅಂತಕ್ಕಂಥದ್ದು. ಅಂದ್ರೆ ಇಂಥ ಒಂದು ಒಳ್ಳೆ ಅವಕಾಶ ನಿಮ್ಗೆ ಸಿಗಲ್ಲ, ಸರ್ಕಾರವನ್ನು ನಡೆಸ್ತಕ್ಕಂಥ ಒಂದು ಒಳ್ಳೆ ಉತ್ತಮ ಅವಕಾಶ ನಿಮ್ಗೆ ಸಿಕ್ಕಿದೆ, ಇದನ್ನ ಸದ್ಬಳಕೆ ಮಾಡಿಕೊಳ್ಳಿ ಅಂತಕ್ಕಂಥ ಒಂದು ಸಲಹೆಯನ್ನು ಕೂಡ ಶ್ರೀಗಳು ನೀಡಿದ್ದಾರೆ ಅಂತಕ್ಕಂಥದ್ದು. ಇದೇ ಒಂದು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಕಿವಿ ಮಾತನ್ನು ಹೇಳಿರ್ತಕ್ಕಂಥ ಶ್ರೀಗಳು, ನೀವು ಸರ್ಕಾರದ ಬೆನ್ನಿಗೆ ನಿಂತ್ಕೊಳ್ಬೇಕು, ನೀವು ಕುಮಾರಸ್ವಾಮಿಯ ಬೆನ್ನಿಗೆ ನಿಂತ್ಕೊಳ್ಬೇಕು, ಯಾವುದೇ ಸಂದರ್ಭದಲ್ಲೂ ಕೂಡ ಒಂದು ಸರ್ಕಾರ ಇಕ್ಕಟ್ಟಿಗೆ ಸಿಲುಕದ ರೀತಿಯಲ್ಲಿ ನೀವು ನೋಡ್ಕೋಬೇಕು ಅಂತಕ್ಕಂಥ ಒಂದು ಕಿವಿ ಮಾತನ್ನು ಕೂಡ ಹೇಳಿದ್ದಾರೆ. ಅಂದ್ರೆ ಎಲ್ಲೋ ಒಂದು ಕಡೆ ಶ್ರೀಗಳು ಯಾವಾಗ ಆತರ ಕಿವಿ ಮಾತನ್ನ ಒಂದು ಡಿ ಕೆ ಶಿವಕುಮಾರ್ ಅವರಿಗೆ HDK ಅವರಿಗೆ ಹೇಳಿದ್ರು, HDK ಧೈರ್ಯವಾಗಿನೇ ಒಂದು ದೆಹಲಿಯಲ್ಲಿ ಕೂಡ ಆ ಮಾತನ್ನ ಹೇಳಿರೋದು. ನಾನು ನನ್ನ ಕುಟುಂಬದ ಕಾರ್ಯಕ್ರಮದಲ್ಲಿ ನಾನು ಭಾವೋದ್ವೇಗಕ್ಕೆ ಒಳಗಾಗಿ ನಾನು ಆ ಮಾತನ್ನ ಆಡಿದ್ದೇನೆ ಅಂತಕ್ಕಂಥದ್ದು. ಎಲ್ಲಿಯೂ ಕೂಡ ಕಾಂಗ್ರೆಸ್ನ ಮಾತನ್ನ ಹೇಳಿಲ್ಲ ಅಂತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಸರ್ಕಾರದ ಬೆನ್ನಿಗೆ ನಾನು ಇದ್ದೇನೆ ಅಂತಕ್ಕಂಥ ಯಾವುದೇ ಒಂದು ವಿಚಾರ ಬಂದಾಗಲೂ ಕೂಡ ಒಂದು ಕುಮಾರಸ್ವಾಮಿ ಅವರ ಒಂದು ಪರವಾಗಿನೇ ಒಂದು ಹೇಳಿಕೆಯನ್ನು ಕೊಡ್ತಕ್ಕಂಥ ವಿಚಾರ ಆಗಿರ್ಬೋದು, ಮತ್ತು ಯಾರು ಕಾಂಗ್ರೆಸ್ ನಲ್ಲಿ ಬಂಡಾಯ ಎದ್ದಿದ್ದಾರೆ ಅವರ ವಿರುದ್ಧವಾಗಿ ಆಕ್ರೋಶ ಪಡಿಸ್ತಕ್ಕಂಥ ವಿಚಾರ ಆಗಿರ್ಬೋದು. ಅಂದ್ರೆ ಎಲ್ಲೋ ಒಂದ್ ಕಡೆ ಸರ್ಕಾರವನ್ನ ಸುಭದ್ರ ನಿಟ್ಟಿನಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಜವಾಬ್ದಾರಿ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಮೇಲಿದೆ. ಇಂಥ ಒಂದು ಕಿವಿ ಮಾತನ್ನ ಶ್ರೀಗಳು ಒಂದು ಭೋಜನಕ್ಕೆ ಮಠಕ್ಕೆ ಭೇಟಿಯಾಗಿದ್ರು, ಭೇಟಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಒಂದು ಸಲಹೆ ನೀಡಿದ್ರು ಅಂತಕ್ಕಂಥ ಮಾಹಿತಿ ಇದು ಲಭ್ಯವಾಗಿದೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಶ್ರೀನಿವಾಸ್.